ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ರೇಖೆಗಳು ಮತ್ತು ಕೋನಗಳು ಅಧ್ಯಾಯದ 53ನೇ ಪ್ರಶ್ನೆಯನ್ನ ಗಮನಿಸಿ. ಕೊಟ್ಟಿರುವ ಚಿತ್ರದಲ್ಲಿ ಎಬಿ ಸಮಾಂತರ ಸಿಡಿ ಆದರೆ ಕೋನ 1, ಕೋನ 2, ಕೋನ 3 ಮತ್ತು ಕೋನ 4ರ ಅಳತೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಕೋನ 1, ಸೊ ಇದಿಷ್ಟು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೋನ 1 ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ 130 ಡಿಗ್ರಿ ಆಗತ್ತೆ. ಸೊ ಯಾಕಂದ್ರೆ ಇದು ಅನುರೂಪ ಕೋನ. ಓಕೆ, ಸೊ ಇಲ್ಲಿ ಎ ಬಿ ಏನಾಗಿದೆ, ಸಿಡಿ ಗೆ ಸಮಾಂತರವಾಗಿದೆ. ಸೊ ಇದು ಟಿ ಅನ್ನ ಟ್ರಾನ್ಸ್ವರ್ಸಲ್ ಲೈನ್ ಅಂತ ತಗೊಂಡ್ರೆ, ಸೊ ಇಲ್ಲಿ ಕೋನ 1 ಈಸ್ ಈಕ್ವಲ್ ಟು 130 ಡಿಗ್ರಿ. ಸೊ ಇದು ಎರಡು ಕೋನ ಸಮ, ಯಾಕಂದ್ರೆ ಇದು ಅನುರೂಪ ಕೋನಗಳು ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಕೋನ 1 ಈಸ್ ಈಕ್ವಲ್ ಟು ಕೋನ 130 ಡಿಗ್ರಿ ಆಗತ್ತೆ. ಓಕೆ, ಸೊ ಹಾಗಾದ್ರೆ ಕೋನ 1ರ ಬೆಲೆ ಗೊತ್ತಾಯ್ತು. ಸೊ ಕೋನ 3, ಸೊ ಕೋನ 1 ಈಸ್ ಈಕ್ವಲ್ ಟು ಕೋನ 3, ಕೋನ 1 ಈಸ್ ಈಕ್ವಲ್ ಟು ಕೋನ 3. ಹಾಗಾಗಿ ಕೋನ 3 ಕೂಡ ಏನಾಯ್ತು ಹೇಳಿ 130 ಡಿಗ್ರಿ ಆಗತ್ತೆ. ಯಾಕಂದ್ರೆ ಇಲ್ಲಿ ಕೋನ 1 ಮತ್ತೆ ಕೋನ 3 ಏನ್ ಹೇಳಿ ಶೃಂಗಾಭಿಮುಖ ಕೋನ ಆಗತ್ತೆ. ಓಕೆ, ಶೃಂಗಾಭಿಮುಖ ಕೋನ. ಸೊ ಇಲ್ಲಿ ಕೋನ 4ಅನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಕೋನ 1 ಮತ್ತು ಕೋನ 4, ಸೊ ಇದು ಸರಳ ಯುಗ್ಮ ಅಲ್ವಾ. ಸೊ ಸರಳ ಯುಗ್ಮ ಆಗಿರೋದ್ರಿಂದ ಈ ಎರಡು ಕೋನಗಳ ಮೊತ್ತ ಎಷ್ಟಿರತ್ತೆ, 180 ಡಿಗ್ರಿ ಆಗಿರುತ್ತೆ. ಸೊ ಹಾಗಾಗಿ ಕೋನ 1 ಪ್ಲಸ್ ಕೋನ 4 ಈಸ್ ಈಕ್ವಲ್ ಟು 180 ಡಿಗ್ರಿ. ಕೋನ 1 ಎಷ್ಟು 130 ಡಿಗ್ರಿ ಪ್ಲಸ್ ಕೋನ 4 ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಕೋನ 4 ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 130 ಡಿಗ್ರಿ. ಸೊ ಈಸ್ ಈಕ್ವಲ್ ಟು ಎಷ್ಟು ಹೇಳಿ 50 ಡಿಗ್ರಿ ಬರುತ್ತೆ. ಸೊ ಯಾಕಂದ್ರೆ ಇಲ್ಲಿ ಇದು ಸರಳ ಯುಗ್ಮ ಕೋನಗಳು ಆಗತ್ತೆ. ಓಕೆ, ಕೋನ 4 ಎಷ್ಟು ಬಂದಿದೆ, 50 ಡಿಗ್ರಿ ಬಂದಿದೆ. ಸೊ ಹಾಗಾದ್ರೆ ಇಲ್ಲಿ ಕೋನ 1 ಕೋನ 3ಕ್ಕೆ ಸಮನಾಯ್ತು. ಕೋನ 4 ಏನಾಗುತ್ತೆ, ಕೋನ 2ಕ್ಕೆ ಸಮನಾಗುತ್ತೆ. ಹಾಗಾದ್ರೆ ಕೋನ 4 ಈಸ್ ಈಕ್ವಲ್ ಟು ಕೋನ 2 ಈಸ್ ಈಕ್ವಲ್ ಟು 50 ಡಿಗ್ರಿ. ಯಾಕಂದ್ರೆ ಇದು ಶೃಂಗಾಭಿಮುಖ ಕೋನಗಳು ಆಗತ್ತೆ. ಹಾಗಾದ್ರೆ ಇಲ್ಲಿ ನಮ್ಗೆ ಎಲ್ಲಾ ಕೋನದ ಅಳತೆಯು ಸಿಕ್ಕಿದೆ. ಸೊ ಕೋನ 1 ಈಸ್ ಈಕ್ವಲ್ ಟು 130 ಡಿಗ್ರಿ. ಸೊ ಕೋನ 3 ಈಸ್ ಈಕ್ವಲ್ ಟು 130 ಡಿಗ್ರಿ. ಸೊ ಕೋನ 2 ಈಸ್ ಈಕ್ವಲ್ ಟು 50 ಡಿಗ್ರಿ. ಕೋನ 4 ಈಸ್ ಈಕ್ವಲ್ ಟು 50 ಡಿಗ್ರಿ ಆಗತ್ತೆ. ಓಕೆ, ಥ್ಯಾಂಕ್ ಯು.